evaluate the following limit x tends to 0 cos 2x minus 1 by cos x minus 1. ಇಲ್ಲಿ 0 ಆಗ್ತು ಅಂತ ಹೇಳಿದ್ರೆ ಇಲ್ಲಿ 1 ಮೈನಸ್ 1 ಬರುತ್ತೆ 0, 1 ಮೈನಸ್ 1 ಬರುತ್ತೆ ಅದು ಕೂಡ 0. ಸೊ ಇದು 0/0 ಆಯಿತು ಅಲ್ವಾ. ಸೊ ಈ ಥರ ಇದ್ದಾಗ ಹೇಗೆ ಶುರು ಮಾಡೋಕ್ಕೆ ನಾವು, when x is equal to 0 we get the result in the form of 0/0. ಹಾಗಾಗಿ ಏನು ಮಾಡೋಕ್ಕೆ ನಾವು, therefore we will need to factorize. ಇದರಲ್ಲಿ ಏನು ಫ್ಯಾಕ್ಟರೈಸ್ ಮಾಡ್ಬೋದು ಯೋಚನೆ ಮಾಡಿ. ನ್ಯೂಮರೇಟರ್ ಫ್ಯಾಕ್ಟರೈಸ್ ಮಾಡ್ಬೋದು. ಕನ್ಸಿಡರಿಂಗ್ cos 2x minus 1. ಹೇಗೆ ಫ್ಯಾಕ್ಟರೈಸ್ ಮಾಡ್ಬೋದು, ಏನು ಉಪಯೋಗಿಸ್ಬೋದು ಯೋಚನೆ ಮಾಡಿ. ನಿಮ್ಮ ಮಕ್ಕಳು ಇದು cos 2x ಇಲ್ಲಿದೆ ನೋಡಿ, ಯಾವ ಫಾರ್ಮುಲಾ ಉಪಯೋಗಿಸ್ಬೇಕು ಯೋಚನೆ ಮಾಡಿ. ಡಿನಾಮಿನೇಟರಲ್ಲಿ ಕಾಸ್ ಇದೆ, cos x minus 1 ಇದೆ. ಸೊ ಹಾಗಾಗಿ ನಾವು 2 cos square x minus 1 ಉಪಯೋಗಿಸ್ಬೇಕಾಗುತ್ತೆ, ಸರಿನಾ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 2 times of cos square x minus 1. ಅದರದ್ದೇ ಅದು -1 ಇದೆ. ಸೊ ಹಾಗಾಗಿ ಇಲ್ಲಿ ಈ ಉತ್ತರ ಬರುತ್ತೆ. ಸೊ 2 cos square x -2 ಬರುತ್ತೆ. ಆದರೆ ಇದು ಮತ್ತು ಇದು ಇನ್ನೂ ಒಂದೇ ರೀತಿಯಲ್ಲಿ ಕಾಣ್ತಾ ಇಲ್ಲ. ಸೊ ಇದನ್ನು ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಇಲ್ಲೇನು ಕಾಮನ್ ಇದೆ, 2 ಕಾಮನ್ ಇದೆ. ಸೊ cos square x ಬರುತ್ತೆ, ಇಲ್ಲಿ -1 ಮಿಕ್ಕೊಳ್ಳುತ್ತೆ. ತಿರ್ಗಾ ಇದನ್ನು ಹೇಗೆ ಮಾಡ್ಕೊಬೇಕು, ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ a square minus b square which is equal to a plus b into a minus b ಅಲ್ವಾ. ಸೊ ಇವಾಗ ಇದು ಏನಾಗುತ್ತಿದ್ದು, 2 times of cos x plus 1 into cos x minus 1. ಅದೇ ತಾನೇ ಬೇಕಾಗಿರೋದು ನಮಗೆ, ಚೆಕ್ ಮಾಡಿ ಅಲ್ವಾ. ಸೊ ಇವಾಗ ಓವರಾಲು ನಮ್ಮ ಸೊಲ್ಯೂಷನ್ನು ಈ ರೀತಿಯಲ್ಲಿ ಕಾಣುತ್ತೆ. ಲಿಮಿಟ್ ಆಸ್ x ಟೆನ್ಸ್ ಟು 0, ನ್ಯೂಮರೇಟರಲ್ಲಿ 2 times of cos x plus 1 ಮತ್ತು cos x minus 1 ಇವೆಲ್ಲ ಪೂರ ಎಕ್ಸ್ಪ್ರೆಷನ್ನು ಡಿವೈಡೆಡ್ ವಿತ್ cos of x minus 1. ಸೊ ಇದರಲ್ಲಿ ಏನಿದೆ, ಇವೆರಡು ಕಾಮನ್ ಇದೆ, ಕಟ್ ಮಾಡ್ಕೊಬೋದು. ಇವಾಗ ನಾವು ಡೈರೆಕ್ಟಾಗಿ ಅಪ್ಲೈ ಮಾಡ್ತು ಅಂದರೆ 2 times of 1 plus 1 ಬರುತ್ತೆ ಅಂತ ಹೇಳಿದ್ರೆ ಇದು 4. ಸೊ ದಿಸ್ ಇಸ್ ಆನ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್. ಸೊ ಇದೇ ನಿಮ್ಮ ಉತ್ತರ.